ನೇರವಾಗಿ ಮಹಿಳಾ ಹೋರಾಟಗಾರ್ತಿ ಲಕ್ಷ್ಮೀ ಮೇಡಮ್ ಹತ್ರ ಹೋಗ್ಬಿಡ್ತೀನಿ. ಲಕ್ಷ್ಮೀ ಮೇಡಮ್, ಈಗ ಅಕ್ಷಯ್ ಸರ್ ಹೇಳಿದ್ದನ್ನು ಕೇಳಿಸ್ಕೊಂಡ್ರಿ, ಗುರುಗಳು ಹೇಳಿದ್ದನ್ನು ಕೇಳಿಸ್ಕೊಂಡ್ರಿ, ತಪ್ಪೇನಿಲ್ಲ ಅದರಲ್ಲಿ ಅಂತ. ಒಬ್ಬ ಹೆಣ್ಣು ಮಗಳನ್ನ ಇಷ್ಟಪಟ್ಟು ಆಕೆಯ ಜೊತೆ ಇದ್ರೂ ಕೂಡ ತಪ್ಪೇನಿಲ್ಲ, ಅದು ಲೈಫ್ ಟೈಮ್ ಇದ್ರೂ ಕೂಡ ತಪ್ಪಿಲ್ಲ ಅಂತ. ನಾಳೆ ದಿನ ಆಕೆ ಮೋಸ ಹೋಯ್ತು, ನನಗೆ ಮೋಸ ಮಾಡ್ತಾ ಇದ್ದಾನೆ, ನನ್ನ ಕೈ ಕೊಟ್ಟು ಹೋಗ್ತಾ ಇದ್ದಾನೆ ಅಂತ ಕೋರ್ಟ್ ಮೊರೆ ಹೋದಾಗ ಮಾತ್ರ ಇಂಥ ಸಂಬಂಧಗಳ ಆಚೆ ಬರುತ್ತೆ. ಬಿಟ್ರೆ ಈಗಲೂ ಕೂಡ ಎಷ್ಟೋ ಜನ ರಹಸ್ಯವಾಗಿ ಇಂಥ ಸಂಬಂಧಗಳನ್ನ ಮೇಂಟೈನ್ ಮಾಡ್ತಿದ್ದಾರೆ ಅಂತ, ತಪ್ಪೇನಿಲ್ಲ ಅನ್ನುವಂಥ ವಿಚಾರಗಳು ಬರ್ತಾ ಇದೆ. ಮೇಡಮ್, ಈಗ ನಾವು ನೀವು ಇರೋ ಅನೈತಿಕ ಸಂಬಂಧ ಎಲ್ಲ ಚೇಂಜ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಜನಗಳು ಚೇಂಜ್ ಆಗಲ್ಲ. ಈಗ ಒಬ್ಬೊಬ್ರು ಮನಸ್ಸಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಕೆಲವ್ರು ಹೇಳಿರ್ತಾರೆ, ನನಗೆ ಹೆಂಡತಿ ಮಕ್ಕಳಿದ್ದಾರೆ, ಆದರೂ ನಾನು ನಿಮ್ಗೆ ಲೈಫ್ ಕೊಡ್ತೀನಿ, ನಾಳೆ ಈಚೆ ಬರಬಾರ್ದು. ಆ ಥರ ಹೆಣ್ಮಕ್ಳು ಎಷ್ಟೋ ಜನ ಮರ್ಯಾದೆಗೆ ಬದುಕೊಂತವ್ರು ಜೀವನ ತೊಗೊಂಡಿರೋರು ಇದ್ದಾರೆ. ಕೆಲವ್ರು ಆಸ್ತಿಗೋಸ್ಕರನೇ ಮಾಡ್ತಾ ಇರ್ತಾರೆ. ಆಮೇಲೆ ಮರ್ಯಾದೆ ಕಳಿಬೇಕು ಗಂಡಸ್ರದನ್ನ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಈಗಿನ ಜನ್ರೇಷನ್ಲಿ. ನಾನು ಒಂದು ಹೆಣ್ಮಕ್ಳು ಪರವಾಗಿ ಹೋರಾಟ ಮಾಡೋಳೆ. ನಾನು ಪ್ರತಿದಿನ ಸ್ಟೇಷನ್ಗಳಲ್ಲಿ ನೋಡ್ತಾ ಇರೋದು ಬರೀ ಹೆಣ್ಮಕ್ಳದೇ ಕಂಪ್ಲೇಂಟು. ಆಗ ಅಲ್ಲಿ ಗಂಡ್ಮಕ್ಳುಗಳು ಏನೋ ಒಂದು ಸೋಲ್ತಾರೆ, ಆದರೆ ಹೆಣ್ಮಕ್ಳುಗಳು ಸೋಲಲ್ಲ. ಅದಕ್ಕೆಲ್ಲ ಕಾರಣ ಏನಂದರೆ ಕೋರ್ಟು ಹೆಣ್ಮಕ್ಳಿಗೆ ಏನು ಒಂದು ಸ್ವತಂತ್ರ ಕೊಟ್ಬಿಟ್ಟಿದೆ. ಹೆಣ್ಮಕ್ಳೇ ಒಂದು ಮೋಸ ಮಾಡಿದ್ರು ಹೆಣ್ಮಕ್ಳಿಗೆ ಒಂದು ಅಲ್ಲಿ ಸ್ಟೇಷನಲ್ಲಿ ನ್ಯಾಯ ಕೊಡಿ ಅನ್ನೋ ಮೊದಲು ನಾನು ಕೇಳ್ಕೊಳ್ಳೋದು ಕೋರ್ಟಲ್ಲಿ. ಅದನ್ನ ಒಂದು ಕೆಲವು ಹೆಣ್ಮಕ್ಳು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಇದನ್ನು. ನಾವೆಲ್ಲೋದ್ರೂ ಹೆಣ್ಮಕ್ಳು ಅನ್ನೋದು ಮೊದಲು ಅದನ್ನ ಒಂಚೂರು ಕಮ್ಮಿ ಮಾಡಿದ್ರೆ ಹೆಣ್ಮಕ್ಳಿಗೂ ಸರಿ ಹೋಗ್ತಾರೆ. ಯಾಕೆಂದರೆ ಈಗ ಗಂಡು ಮಕ್ಳು ಇದ್ದಾರೆ ಮೇಡಮ್, ನಮ್ಮನೇಲಿ ನಾವು ಗಂಡಸ್ರಿಲ್ದೆ ಏನು ನಾವು ಜೀವನ ಮಾಡ್ತಾ ಇಲ್ಲ, ನಮ್ಮನೇಲೂ ಗಂಡು ಮಕ್ಳು ಇದ್ದಾರೆ. ಈಗ ಯಾವುದೋ ಒಂದು ಗಂಡು ಮಕ್ಳಿಗೆ ಹೋಗಿ ಒಂದು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅಂತ ಒಂದು ಶಿಕ್ಷೆ ಜೈಲಿಗೆ ಕಳಿಸ್ತೀನಿ ನಾನು. ನಾಳೆ ನಮ್ಮ ಮಗನಿಗೆ ಇನ್ನೊಂದು ಹುಡುಗಿ ಮಾಡ್ತಾಳೆ, ನಮ್ಮ ತಮ್ಮನಿಗೆ ಇನ್ನೊಂದು ಹುಡುಗಿ ಮಾಡ್ತಾಳೆ, ಅವಾಗ ನಾನು ನೋಡ್ಬೇಕಲ್ವಾ ಮೇಡಮ್. ಹಂಗಾಗಿ ಸಮನಾದಂಥ ತೀರ್ಮಾನನ ಕೋರ್ಟ್ ತಗೊಬೇಕು ಅಂತ ಕೇಳಿ. ನನ್ನ ಪ್ರಕಾರ ಕಾನೂನು ಅಥವಾ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನಮ್ಮ ಮನಸ್ಥಿತಿಗಳು ಸರಿಯಾಗಿರ್ಬೇಕು, ಸಂಬಂಧದ ಬೆಲೆ ನಮಗ್ ಗೊತ್ತಿರಬೇಕು ಅಂತ ಅನ್ಸುತ್ತೆ. ನಮ್ಮ ಮನಸ್ಸುಗಳು ಹಿಡಿತದಲ್ಲಿ ಇರ್ಬೇಕಷ್ಟೇ. ಇಲ್ಲ ಮೇಡಮ್, ಈಗಿನ ಫುಡ್ ಜನರೇಷನ್ ಸೋಷಿಯಲ್ ಮೀಡಿಯಾ ಎಲ್ಲ ನೋಡಿ ಮನಸ್ಸುಗಳು ಕಂಟ್ರೋಲಿಗೆ ಬರಲ್ಲ. ಈಗ ನೋಡಿ ನಾವು ಆಗಿನ ಹೆಣ್ಮಕ್ಳುಗಳು ಯಾವ ಥರ ಇದ್ರು ಮೇಡಮ್, ಆಗೆಲ್ಲ ಡಿವೋರ್ಸ್ ಎಲ್ಲ ಕಮ್ಮಿ, ಆಮೇಲೆ ಲಿವಿಂಗ್ ಟು ಅದರ ಅದೆಲ್ಲ ಇರಲಿಲ್ಲ, ಅದು ಗೊತ್ತಿಲ್ಲ ಅವ್ರಿಗೆ ಏನು ಅಂತ. ಯಾರು ನೂರಕ್ಕೊಬ್ರು ಅನೈತಿಕ ಸಂಬಂಧ ಇಟ್ಕೊಂಡಿರ್ತಿದ್ರು. ಈಗ ಬರೀ ಅದೇ ಒಬ್ಬ ಗಂಡಸ್ಗೆ ಅವ್ನು ಯಾರೇ ಆಗಿರಲಿ, ಗಾರೆ ಕೆಲಸ ಮಾಡುವಂಥ ಒಂದು ವ್ಯಕ್ತಿ ಇಬ್ಬರು ಲವರ್ಸ್, ಅವನಿಗೆ ಇಬ್ಬರು ಹೆಂಡ್ತಿದಿರು, ಅದು ಇಬ್ಬರ ಜೊತೆ ಅಫೇರ್. ಬರೀ ನಾವು ಸ್ಟೇಷನಲ್ಲಿ ತೀರ್ಮಾನ ಮಾಡೋದು ಬರೀ ಅಫೇರ್ದೇ ಕಂಪ್ಲೇಂಟ್. ಸರ್ ನನ್ನ ಗಂಡ ಈಗ ನೋಡಿ ಅವಳ ಜೊತೆ ಓಡೋಗಿದ್ದಾನೆ, ಈಗ ಯಾರ ಜೊತೆ ಇದನ್ನು ಬರೀ ಇದೆ ಮೊಬೈಲಲ್ಲಿ ಬರೀ ಅವಳ ಜೊತೆ ಚಾಟ್ ಮಾಡ್ತಾನೆ ಅನ್ನೋದೇ ನಾವು ಪ್ರತಿ ದಿವಸ ನೋಡ್ತೀವಿ. ಆಮೇಲೆ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಇಲ್ಲ ಮೇಡಮ್. ಇವಾಗ ನಾನು ಹೇಳೋದು ಗಂಡ್ಮಕ್ಳಿಗೂ ಸ್ವತಂತ್ರ ಕೊಡಿ. ನಾನು ಒಂದು ಹೆಣ್ಮಕ್ಳು ಹೋರಾಟಗಾತಿಯ ಕೇಳ್ತಾ ಇದ್ದೀನಿ, ಗಂಡ್ಮಕ್ಳಿಗೂ ಸಮನಾಗಿ ಹಕ್ಕು ಕೊಡಿ. ಏಕೆಂದರೆ ಒಂದು ಹೆಣ್ಮಕ್ಳು ಮೋಸ ಮಾಡಿದ್ರೆ ಅವಳನ್ನ ಬಿಟ್ಟು ಕಳಿಸ್ಬಿಡ್ತಾರೆ, ಹೋಗಮ್ಮ ನೀನು ಬೇರೆ ಜೊತೆ ಲೈಫ್ ಮಾಡು, ಜೀವನ ಸೆಟ್ಲ್ ಮಾಡ್ಕೊ ಅಂತ. ಅದೇ ಒಂದು ಗಂಡ್ಮಕ್ಳು ಜೈಲಿಗೆ ಕಳಿಸ್ತಾರೆ, ಅಲ್ಲೇ ಹೊಡಿತಾರೆ, ಒಂದು ಪನಿಷ್ಮೆಂಟ್. ಅದು ಬೇಡ, ಸಮನಾಗಿರಲಿ. ಯಾವುದೇ ಒಂದು ಕೇಸ್ ಬಂದಾಗ ಒಂದು ಹೆಣ್ಮಕ್ಳು ಮೋಸ ಮಾಡಿದ್ರು ಗಂಡು ಮಾಡಿದ್ರು ಸಮನಾದಂಥ ಹಕ್ಕು ಕೊಡಿ. ಏಕೆಂದರೆ ಗಂಡು ಮಕ್ಳು ಏನು ಬೇರೆಯವ್ರ ಮನೇಲಿ ಇದ್ದು ನಮ್ಮ ಮನೇಲಿ ಬರೀ ಹೆಣ್ಮಕ್ಳು ಏನಿಲ್ಲ, ಎಲ್ಲರ ಮನೇಲಿ ಹೆಣ್ಣು ಗಂಡು ಇದ್ದೇ ಇರ್ತಾರಲ್ವಾ. ಅದಂತೆ ಸಮಾನವಾದಂತೆ ನ್ಯಾಯ ಕೊಡಿ. ಗಂಡು ಮಕ್ಳಿಗೂ ಒಂದು ಶಿಕ್ಷೆ, ಒಂದು ಎಜುಕೇಟೆಡ್ ಇರ್ತಾನೆ, ಯಾರೋ ಒಂದು ಹುಡುಗ ಒಂದು ಲವ್ ಮಾಡಿರ್ತಾನೆ, ಆ ಹೆಣ್ಮಗಳದೇ ಒಂದು ತಪ್ಪಿರುತ್ತೆ, ಗಂಡು ಮಗಳದಿರುತ್ತೆ. ಆ ಎಜುಕೇಟೆಡ್ನ ಆ ಹುಡುಗನ ಹೋಗ್ಬಿಟ್ಟು ಏನು ಮಾಡ್ತಾರೆ, ಫ್ಯೂಚರ್ ಅವ್ನು ನೋಡಿದು ಕೂಡಾಕ್ತಾರೆ, ಜೈಲಿಗೆ ಕಳಿಸ್ತಾರೆ. ಅವ್ನು ಮತ್ತೆ ಜೈಲಿಂದ ಬಂದಾಗ ಅವ್ನ ಭವಿಷ್ಯ ಹಾಳಾಗ್ಬಿಡುತ್ತೆ. ಗಂಡು ಮಗಳು ಇನ್ನೊಬ್ಬನ ಜೊತೆ ಮದುವೆಗೆ ಸೆಟ್ಲ್ ಆಗಿರ್ತಾಳೆ, ಆ ಗಂಡು ಮಗು ಏನಾಗಬೇಕು ಸರ್ ಮೇಡಮ್, ಈಗ ಅವರು ತಂದೆ ತಾಯಿ ಅಲ್ವಾ, ಹೆಣ್ಣು ಗಂಡು ಎರಡು ಸಮನಾಗಿ ಎತ್ತಿರ್ತೀವಲ್ವ ನಾವು. ಹಂಗಾಗಿ ಹೆಣ್ಣು ಗಂಡಿಗೆ ಎರಡಿಗೂ ಸಮನಾದಂಥ ಹಕ್ಕು ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಅವ್ರೇನು ನನ್ನ ಮಾತೇನು ಕೇಳಲ್ಲ, ಆದ್ರೂ ನಾನು ಒಂದು ಹೇಳೋ ಕರ್ತವ್ಯ ಸಮನಾದಂಥ ಕಾನೂನಲ್ಲೇ ನಾನು ಕೇಳ್ಕೊಳ್ತೀನಿ. ಏನು ಒಂದು ಯೋಚನೆ ಮಾಡ್ತೀರಾ, ಹೆಣ್ಣು ಗಂಡು ತಪ್ಪಿರುತ್ತಾ, ಹೆಣ್ಮಕ್ಳಿಗೆ ಅಂತ ಹೈಲೈಟ್ ಮಾಡಬೇಡಿ, ಹೆಣ್ಮಕ್ಳು ತಪ್ಪು ಮಾಡಿರ್ತಾರೆ ಅಲ್ವಾ. ಈಗ ಮನೆಯಿಂದ ಬಂದು ಎಳ್ಕೊಂಡು ಹೋದಂಥವ್ರಿಗೆ ಬೇಕಾದ್ರೆ ಶಿಕ್ಷೆ ಕೊಡಿ, ಜೈಲು ಕೊಡಿ. ಈ ಇಬ್ರು ಇಷ್ಟಪಟ್ಟು ಲವ್ ಮಾಡಿರ್ತಾರೆ, ಹಂಗಾಗಿ ಸಮನಾದಂಥ ಶಿಕ್ಷೆ ಇರ್ಬೋದು, ಏನಿರ್ಬೋದು. ಹೆಣ್ಣು ಗಂಡು ಅಂತ ನೋಡಬೇಡಿ, ನಿಮ್ಮ ಕಾನೂನು ಏನಿದೆ ಅದನ್ನ ಸಮನಾದಂಥ ನ್ಯಾಯ ಕೊಡಿ. ಇಷ್ಟ ಇಲ್ಲ ಅಂದ್ರೆ ಬರ್ಸ್ಕೊಟ್ಬಿಟ್ಟು ಸ್ಟೇಷನಲ್ಲಿ ಬರ್ಸ್ಬಿಟ್ಟು ಕಳಿಸ್ಬಿಡಿ. ಹಂಗಂತ ಗಂಡು ಮಕ್ಕಳನ್ನ ಹೊಡೆಯೋದು ಕೂಡಾಕೋದು ಅದು ಬೇಡ. ಯಾಕೆಂದರೆ ಗಂಡು ಮಾಡಿದ್ರೆ ತಪ್ಪಲ್ಲ, ಇಬ್ಬರು ಸೇರಿ ಲಿವಿಂಗ್ ಟುಗೆದರ್ ಅಲ್ಲೇನು ಲಿವಿಂಗ್ ಶಿಪ್ಪು, ಹೆಣ್ಮಕ್ಳು ಪರ್ಮಿಷನ್ ಇಲ್ಲದೆ ಯಾರು ಗಂಡಸು ಕರ್ಕೊಂಡೋಗಿ ಬಲವಂತಾಗಿ ಇಟ್ಕೊಳ್ಳಲ್ಲ. ಈಗ ಬಲವಂತ ಮಾಡಿದ್ರೆ ರೇಪ್ ಕೇಸ್ ಅಂತ ಹಾಕ್ತಾರೆ, ಇಷ್ಟಪಟ್ಟೆ ಇರ್ತಾರೆ ತಾನೇ, ಆಮೇಲೆ ಯಾಕೆ ಬಂದು ಗಂಡು ಮಕ್ಳ ಮೇಲೆ ಕೇಸ್ ಹಾಕ್ಬೇಕು? ಕರೆಕ್ಟ್ ಅಲ್ವಾ ಮೇಡಮ್? ಅಂದ್ರೆ ಈಗ ಇಷ್ಟಪಟ್ಟಾಗ ಜೊತೆಗಿದ್ದಾಗ ನೀನೇ ಸರ್ವಸ್ವ ಅಂತ ಹೇಳಿರ್ತಾರೆ, ಬದುಕು ಕೊಡ್ತೀನಿ. ನಾಳೆ ದಿನ ಮೋಸ ಮಾಡಕ್ ಮುಂದಾಗ್ತಾರೆ. ಅವಾಗ ಈ ವಿಚಾರನಲ್ಲೂ ನಾನು ಕೇಳ್ಕೊಳ್ಳೋದು ಅಂದ್ರೆ ಇದನ್ನ ಎಕ್ಸ್ಟಾರ್ಷನ್ ಮೆಕ್ಯಾನಿಸಮ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಒಂದು ವೆರಿ ರೀಸೆಂಟ್ ಒಂದು ಕೇಸ್ ಹೇಳ್ತೀನಿ. ಆಂಧ್ರದಲ್ಲಿ ಒಂದು ಮ್ಯಾರಿಡ್ ಕಪಲ್ ಏನ್ ಮಾಡ್ತಾ ಇದ್ರಂದ್ರೆ, ಮ್ಯಾಟ್ರಿಮೋನಿ ಸೈಟ್ಸು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಸಿಂಗಲ್ ಹುಡುಗರು ಇರ್ತಾರಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು. ಕಾಂಟ್ಯಾಕ್ಟ್ ಮಾಡಾದ್ಮೇಲೆ ಅವ್ರ ಮನೆಗೆ ಕರೆಸಿ ನಾನು ಸಿಂಗಲ್ ಅಂತ ಹೇಳಿ ಅವ್ರ ಜೊತೆ ಒಂದು ರಿಲೇಶನ್ಶಿಪ್ ಬೆಳೆಸಿ ಲೈಂಗಿಕವಾಗಿ ಅದನ್ನ ಗಂಡನೇ ವಿಡಿಯೋ ಮಾಡಿ ಎಕ್ಸ್ಟಾರ್ಟ್ ಮಾಡೋದು ದುಡ್ಡುಗೋಸ್ಕರ. ಇವಾಗ ಸಿಗಾಕೊಂಡಿದ್ದಾರೆ. ಆ ದುಡ್ಡನ್ನ ಅವ್ರ ಲ್ಯಾವಿಶ್ ಲೈಫ್ ಸ್ಟೈಲ್ಗೆ ಅಂದ್ರೆ ಖರ್ಚು ವೆಚ್ಚಗಳಿಗೆ ಯೂಸ್ ಮಾಡ್ಕೊಳೋವಂಥದ್ದು.
ನಡೀತಾ ಇದೆ. ಇದೇ ಥರ ಒಂದು ರ್ಯಾಕೆಟು ನಾರ್ದರ್ನ್ ಇಂಡಿಯಾದಲ್ಲಿ ಒಂದು ರ್ಯಾಕೆಟು ಆಪ್ರೇಟ್ ಆಗ್ತಾ ಇದೆ. ಅವ್ರು ಏನಂದರೆ ಈ ಪಬ್ಸು, ಈ ಪಾರ್ಟಿ ಆಗೋವಂಥ ಜಾಗಗಳಿಗೆ ಹೋಗಿ ಸಿಂಗಲ್ ಹುಡುಗರನ್ನ ಪಿಕ್ ಮಾಡುವಂಥದ್ದು. ಪಿಕ್ ಮಾಡಿ ಅವತ್ತೇ ಅಲ್ಲಿಂದ ಕರ್ಕೊಂಡೋಗಿ ಲೈಂಗಿಕವಾಗಿ ಉಪಯೋಗಿಸಿ ಆಮೇಲೆ ಆ ಹುಡುಗಿ ಹೋಗಿ ಒಂದು 10 ಹುಡುಗರನ್ನ ಕರೆಸಿ ದುಡ್ಡು ಎಕ್ಸ್ಟಾರ್ಟ್ ಮಾಡೋವಂಥದ್ದು. ಈ ಥರ ರ್ಯಾಕೆಟ್ಗಳೆಲ್ಲ ಆಪ್ರೇಟ್ ಆಗ್ತಾ ಇದೆ. ಹೀಗಿರುವಾಗ ಡಿಫ್ರೆನ್ಷಿಯೇಟ್ ಮಾಡೋದು ತುಂಬ ಕಷ್ಟ. ಬಟ್ ಏನಂದರೆ ಬಿಕಾಸ್ ಈ ಲಾಸ್ ಎಲ್ಲ ವುಮೆನ್ ಸೆಂಟ್ರಿಕ್ ಇರೋದ್ರಿಂದ ಹುಡುಗರಿಗೆ ತುಂಬ ಕಷ್ಟ